Hello students, let me explain today residential status. Meaning of residential status, determination of residential status. Before I start explaining the meaning of residential status and the determination of residential status, let us just recall what we have studied till now. We have studied that on every person the tax is going to be levied. ಪ್ರತಿಯೊಂದು ವ್ಯಕ್ತಿಯ ಮೇಲೂ ತೆರಿಗೆ ಹಾಕಲಾಗುತ್ತೆ. ಯಾರೆಲ್ಲ ವ್ಯಕ್ತಿಗಳಿರ್ತಾರೆ? A person can be an individual, HUF, company, firm, an association of persons, body of individuals, a local authority, or every other artificial and judicial person. ಇವರೆಲ್ಲರೂ ಬೇರೆ ಬೇರೆ ಪರ್ಸನ್ಗಳಾಗ್ತಾರೆ. ಇವರ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು ನಾವು ಡಿಟರ್ಮೈನ್ ಮಾಡೋಣ. ನಾನು ನನ್ನ ಎಕ್ಸ್ಪ್ಲನೇಷನ್ ಅನ್ನು ಸಿಲೆಬಸ್ಗೆ ಕನ್ಫೈನ್ ಮಾಡಿಕೊಂಡಿದ್ದೀನಿ. ಹಾಗಾಗಿ ನಾನು ಇಷ್ಟೂ ಜನರ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಬಗ್ಗೆ ಮಾತನಾಡೋದಿಲ್ಲ. I am going to explain the residential status of some of them as per the syllabus. We have also studied the meaning of assessment year. It is the year in which a person's income is assessed for tax. ವ್ಯಕ್ತಿಯ ಆದಾಯದ ಲೆಕ್ಕಾಚಾರ ಮಾಡುವ ವರ್ಷವನ್ನು ನಾವು ಅಸೆಸ್ಮೆಂಟ್ ಇಯರ್ ಅಂತ ಕರೀತೇವೆ. ನೆಸೆಸರಿಲಿ ಆಫ್ 12 months, 12 ತಿಂಗಳ ಅವಧಿಯ ಅಸೆಸ್ಮೆಂಟ್ ಇಯರ್ ಆಗಿರುತ್ತೆ. 1/4 ಪ್ರಾರಂಭ ಆಗುತ್ತೆ. ಏಪ್ರಿಲ್ 1 ಪ್ರಾರಂಭ ಆಗಿ 31st March of the next year ಗೆ ಎಂಡ್ ಆಗುತ್ತೆ. We have also studied the meaning of the previous year. What is previous year? Previous year is the year which comes just before the assessment year. Assessment year na immediate ಹಿಂದೆ ಬರುವ ವರ್ಷ need not be of a 12 months. 12 ತಿಂಗಳು ಇರುವ ಅವಶ್ಯಕತೆ ಇಲ್ಲ. ಬಟ್ ಏನು ಅವಶ್ಯಕತೆ ಇರುತ್ತೆ ಅಂತ ಹೇಳಿದ್ರೆ ಅಸೆಸ್ಮೆಂಟ್ ಇಯರ್ ನ ಇಮಿಡಿಯೇಟ್ ಹಿಂದಿನ ವರ್ಷ ಆಗಿರಬೇಕಾಗುತ್ತೆ. ಇಮಿಡಿಯೇಟ್ ಈಗ 2020-21 if it is the assessment year, 19-20 will be the previous year. If 21-22 is the assessment year, then 20 and 21 will be the previous year. I hope ಇವನ್ನೆಲ್ಲ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇವತ್ತು ನಾನು ರೆಸಿಡೆನ್ಷಿಯಲ್ ಸ್ಟೇಟಸ್ ನ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. The residential status of a person can be mainly of two types. The person can be a resident or a non-resident. ಒಬ್ಬ ಪರ್ಸನ್ ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು ನಾವು ಡಿಟರ್ಮೈನ್ ಮಾಡುವಾಗ ಅವನು ಇಂಡಿಯಾದವನ ಅಥವಾ ಅನಿವಾಸಿ ಭಾರತೀಯನ ಅನ್ನುವಂಥದ್ದನ್ನು ನಾವು ಡಿಟರ್ಮೈನ್ ಮಾಡುವ ಪ್ರೋಸೆಸ್ ಅನ್ನು ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ನ ಡಿಟರ್ಮಿನೇಷನ್ ಅಂತ ಕರಿತೇವೆ. ಈ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನುವಂಥದ್ದು ಮೇನ್ ಆಗಿ 2 ರೀತಿದಿರುತ್ತೆ. ಒಂದೇ ಅವನು ರೆಸಿಡೆಂಟ್ ಆಗಿರ್ತಾನೆ, ಇಲ್ಲ ಅಂತಾದ್ರೆ ನಾನ್ ರೆಸಿಡೆಂಟ್ ಆಗಿರ್ತಾನೆ. ನಾನ್ ರೆಸಿಡೆಂಟ್ ಅಂತ ಹೇಳಿದ್ರೆ ಅನಿವಾಸಿ. ಅರ್ಥ ಮಾಡಿಕೊಳ್ಳಿ, ಇಂಡಿಯಾದಲ್ಲಿ ಅವನು ವಾಸಿಸ್ತಾ ಇಲ್ಲ ಅಂತ ಅರ್ಥ ನಾನ್ ರೆಸಿಡೆಂಟ್ ಅಂತ ಹೇಳಿದ್ರೆ. ಈ ರೆಸಿಡೆಂಟ್ ಅನ್ನುವಂಥ ಸ್ಟೇಟಸ್ ಅನ್ನು ಎಂಜಾಯ್ ಮಾಡುವವನು ಆರ್ಡಿನರಿಲಿ ರೆಸಿಡೆಂಟು ಆಗಿರಬಹುದು, OR ಅಂತ ನಾವು ಶಾರ್ಟ್ ಫಾರ್ಮ್ ನಲ್ಲಿ ಕರಿತೇವೆ, ಅಥವಾ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಕೂಡ ಆಗಿರಬಹುದು, NOR. ಇನ್ನೊಮ್ಮೆ ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು ನಾವು ಡಿಟರ್ಮೈನ್ ಮಾಡುವಾಗ ಪರ್ಸನ್ನು, ಯಾವುದೇ ಒಬ್ಬ ಪರ್ಸನ್ನು ಒಂದೇ ರೆಸಿಡೆಂಟ್ ಆಗಿರಬಹುದು ಅಥವಾ ನಾನ್ ರೆಸಿಡೆಂಟ್ ಆಗಿರಬಹುದು. ರೆಸಿಡೆಂಟ್ ಅಂತ ಆದ ಪಕ್ಷದಲ್ಲಿ ಮತ್ತೊಮ್ಮೆ ಅದರಲ್ಲಿ 2 ಕ್ಲಾಸಿಫಿಕೇಶನ್ ಬರುತ್ತೆ. ಆ ರೆಸಿಡೆಂಟ್ ಆದವನು ಆರ್ಡಿನರಿಲಿ ರೆಸಿಡೆಂಟು ಆಗಿರಬಹುದು ಅಥವಾ ನಾಟ್ ಆರ್ಡಿನರಿಲಿ ರೆಸಿಡೆಂಟು ಆಗಿರಬಹುದು.
ಈಗ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅನ್ ಇಂಡಿವಿಜುವಲ್ ಅನ್ನು ಸ್ಟಡಿ ಮಾಡುವ. ಇಂಡಿವಿಜುವಲ್ ನ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು ನಾವು ಹೇಗೆ ಡಿಟರ್ಮೈನ್ ಮಾಡ್ತೇವೆ ಅನ್ನುವಂಥದ್ದನ್ನು ನಾವು ಗಮನಿಸುವ. ಸೆಕ್ಷನ್ 6 ಸಬ್ಸೆಕ್ಷನ್ 1 ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಟು ಕನ್ಸಿಡರ್ ಅನ್ ಇಂಡಿವಿಜುವಲ್ ಆಸ್ ಅ ರೆಸಿಡೆಂಟ್, ಇಂಡಿವಿಜುವಲ್ ನನ್ನು ನಾವು ರೆಸಿಡೆಂಟ್ ಆಗಿ ಕನ್ಸಿಡರ್ ಮಾಡಬೇಕು ಅಂತಾದ್ರೆ he or she should satisfy one of the following two conditions in the relevant previous year. ಪ್ರೀವಿಯಸ್ ಇಯರ್ ನಲ್ಲಿ, ಸಂಬಂಧಿಸಿದ ಪ್ರೀವಿಯಸ್ ಇಯರ್ ನಲ್ಲಿ ರೆಸಿಡೆಂಟ್ ಅಂತ ಒಬ್ಬ ಇಂಡಿವಿಜುವಲ್ ಅನ್ನು ನಾನು ಕರಿಬೇಕು ಅಂತಾದ್ರೆ ಈ ಕೆಳಗೆ ಇರುವಂತಹ ಎರಡು ಕಂಡೀಷನ್ಸ್ ನಲ್ಲಿ ಯಾವುದಾದರೂ ಒಂದು ಕಂಡೀಷನ್ ಅನ್ನು ಅವನು ಸ್ಯಾಟಿಸ್ಫೈ ಮಾಡಬೇಕು. ಬಹಳ ಮುಖ್ಯ ಇದು. ಎರಡು ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡುವ ಅವಶ್ಯಕತೆ ಇಲ್ಲ. ದ ಕಂಡೀಷನ್ಸ್ ವಿಚ್ ಆರ್ ಲೇಡ್ ಡೌನ್ ಬೈ ಸೆಕ್ಷನ್ 6(1). ಏನು ಕಂಡೀಷನ್ ಇದೆ? ಕಂಡೀಷನ್ ನಂಬರ್ 1 ಗಮನಿಸಿ. he or she must be in India in the previous year for 182 days or more. ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ರೆಸಿಡೆಂಟ್ ಎಂದು ಕರೆಯಲ್ಪಡಬೇಕು ಅಂತಾದ್ರೆ, ಅಥವಾ ಅವನನ್ನು ರೆಸಿಡೆಂಟ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂತಾದ್ರೆ, ರಿಲೆವೆಂಟ್ ಟು ಪ್ರೀವಿಯಸ್ ಇಯರ್ ನಲ್ಲಿ ಮಿನಿಮಮ್ 182 ದಿವಸ ಅವನು ಭಾರತದಲ್ಲಿ ಇರಬೇಕಾಗುತ್ತೆ. 182 ದಿವಸ ಅಥವಾ ಅದಕ್ಕಿಂತ ಹೆಚ್ಚು ಅವನು ಭಾರತದಲ್ಲಿ ಇರಬೇಕಾಗ್ತದೆ. ಯಾವಾಗ? ಪ್ರೀವಿಯಸ್ ಇಯರ್ ನಲ್ಲೇ ಅವನು ಇಂಡಿಯಾದಲ್ಲಿ ಇರಬೇಕಾಗ್ತದೆ. ಈ ಕಂಡೀಷನ್ ಅನ್ನು ಅವನು ಸ್ಯಾಟಿಸ್ಫೈ ಮಾಡಬೇಕು. ಆಯ್ತಪ್ಪ, ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತಾದ್ರೆ ಇನ್ನೊಂದು ಕಂಡೀಷನ್ ಇದೆಯಲ್ಲ, ದಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ನೌ. ಆ ಕಂಡೀಷನ್ ಆದ್ರೂ ಅವನು ಸ್ಯಾಟಿಸ್ಫೈ ಮಾಡಬೇಕು. ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ಅವನನ್ನು ನಾವು ರೆಸಿಡೆಂಟ್ ಅಂತ ಕರಿತೇವೆ. ಬಹಳ ಮುಖ್ಯ ಇದು. ಏನಪ್ಪ ಎರಡನೇ ಕಂಡೀಷನ್ ಅಂತ ಹೇಳಿದ್ರೆ, ಮಸ್ಟ್ ಬಿ ಇನ್ ಇಂಡಿಯಾ. ಆ ವ್ಯಕ್ತಿ, ಆ ಪರ್ಸನ್, ಆ ಇಂಡಿವಿಜುವಲ್ ಅವನು ಇಂಡಿಯಾದಲ್ಲಿ ಇರಬೇಕಾಗ್ತಾರೆ ಫಾರ್ ಅನ್ ಅಗ್ರಿಗೇಟಿಂಗ್ ಪೀರಿಯಡ್ ಆಫ್ 365 days or more in the 4 years preceding the previous year, and must have stayed for 60 or more days in the previous year. ಇದು ಬಹಳ ಮುಖ್ಯ ಆಗ್ತದೆ ನೋಡಿ. ಕಂಡೀಷನ್ ನಂಬರ್ 1 ಅನ್ನು ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತಾದ್ರೆ ಕಂಡೀಷನ್ ನಂಬರ್ 2 ಅನ್ನಾದ್ರೂ ಸ್ಯಾಟಿಸ್ಫೈ ಮಾಡಬೇಕು. ಏನ್ ಹೇಳುತ್ತೆ ಕಂಡೀಷನ್ ನಂಬರ್ 2 ಅಂತ ಹೇಳಿದ್ರೆ, ಪ್ರೀವಿಯಸ್ ಇಯರ್ ನ ಹಿಂದಿನ, ನೆನಪಿಡಿ, ಪ್ರೀವಿಯಸ್ ಇಯರ್ ನ ಹಿಂದಿನ 4 ವರ್ಷಗಳಲ್ಲಿ ಒಟ್ಟಾರೆ ಇನ್ ಅಗ್ರಿಗೇಟ್ ಒಟ್ಟಾರೆ 365 days ಆರ್ ಮೋರ್ ಇರಬೇಕಾಗುತ್ತೆ. ಮತ್ತು ಪ್ರೀವಿಯಸ್ ಇಯರ್ ನಲ್ಲಿ 60 ಅಥವಾ 60ಕ್ಕಿಂತ ಹೆಚ್ಚು ದಿನ ಇರಬೇಕಾಗುತ್ತೆ. ಉದಾಹರಣೆಗೆ ಹೇಳುವುದು ಅಂತಾದ್ರೆ, ನಾನು ಈಗ ಎರಡನೆಯ ಕಂಡೀಷನ್ ಅನ್ನು ನಿಮ್ಗೆ ಕಂಡೀಷನ್ಗೆ ಸಂಬಂಧಪಟ್ಟ ಹಾಗೆ ಉದಾಹರಣೆ ಕೊಡ್ತೇನೆ. ಏನು ಕಂಡೀಷನ್ ಅಂತ ಹೇಳಿದ್ರೆ, ಈಗ 2020-21 ಪ್ರೀವಿಯಸ್ ಇಯರ್ ಅಂತ ಆದ್ರೆ, ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, 2020-21 ಪ್ರೀವಿಯಸ್ ಇಯರ್ ಅಂತ ಆದ್ರೆ 2020-21 ನ ಹಿಂದಿನ 4 ವರ್ಷವನ್ನು ನಾವು ತೆಕ್ಕೊಳ್ಬೇಕಾಗ್ತದೆ. ಹಿಂದಿನ 4 ವರ್ಷ ಅಂದ್ರೆ ಯಾವುದೆಲ್ಲ? 2019-20 ನೋಡಿ, ನಾನು ಹೇಳ್ತೇನೆ, 2020-21 ಪ್ರೀವಿಯಸ್ ಇಯರ್ ಆಯ್ತು ಅಂತ ಆದ್ರೆ ಅದರ ಹಿಂದಿನ 4 ವರ್ಷ ಅಂತ ಹೇಳಿದ್ರೆ 2019-20, 2018-19, 2017-18, 2016-17 4 ವರ್ಷ ಆಯ್ತು. ಈ 4 ವರ್ಷಗಳಲ್ಲಿ ಪ್ರೀವಿಯಸ್ ಇಯರ್ ನ ಹಿಂದಿನ 4 ವರ್ಷದ ಅವಧಿಯಲ್ಲಿ ಒಟ್ಟಾರೆ 365 ದಿವಸ ಅಥವಾ ಅದಕ್ಕಿಂತ ಹೆಚ್ಚು ದಿವಸ ಅವನು ಭಾರತದಲ್ಲಿ ಇರಬೇಕಾಗ್ತದೆ. ಮತ್ತು ಇದರ ಜೊತೆಲಿ ಇನ್ನೊಂದು ಕಂಡೀಷನ್ ಇದೆ. ಏನು? ಪ್ರೀವಿಯಸ್ ಇಯರ್ ನಲ್ಲಿ ಮಿನಿಮಮ್ 60 ದಿವಸ ಇರಬೇಕು. 60 ಅಥವಾ 60ಕ್ಕಿಂತ ಹೆಚ್ಚು ದಿವಸ ಅವನು ಇರಬೇಕಾಗ್ತದೆ. ಅರ್ಥ ಮಾಡ್ಕೊಳ್ಳಿ, ಇದು ಎರಡನೇ ಕಂಡೀಷನ್. ಈ ಎರಡೂ ಕಂಡೀಷನ್ ನಲ್ಲಿ ಯಾವುದಾದ್ರೂ ಒಂದನ್ನು ಸ್ಯಾಟಿಸ್ಫೈ ಮಾಡಿದರೆ ಸಾಕು, ಆ ಇಂಡಿವಿಜುವಲ್ ಅನ್ನು ನಾವು ರೆಸಿಡೆಂಟ್ ಅಂತ ಕರಿತೇವೆ. ಎರಡೂ ಕಂಡೀಷನ್
ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಾದ್ರೆ ಅವನನ್ನು ನಾವು ನಾನ್ ರೆಸಿಡೆಂಟ್ ಅಂತ ಕರಿತೇವೆ. ಈಗ ನಿಮ್ಮನ್ನೇ ನೀವು ಉದಾಹರಣೆಯಾಗಿ ತೆಕ್ಕೊಂಡ್ರೆ ನೀವು ಪ್ರಾಯಶಃ ಎರಡೂ ಕಂಡೀಷನ್ ಅನ್ನು ಸ್ಯಾಟಿಸ್ಫೈ ಮಾಡ್ತೀರಿ. ಬಟ್ ನಮ್ಗೆ ಎರಡೂ ಕಂಡೀಷನ್ ಅವಶ್ಯಕತೆ ಇಲ್ಲ. ನಮ್ಗೆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಆಯ್ತು. ನೀವೀಗ ಇಂಡಿಯಾದ ರೆಸಿಡೆಂಟ್ ಆಗಿಬಿಟ್ರಿ. ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಮಾಡದಿದ್ರೆ ಏನಾಗ್ತಿತ್ತು? ನಾನ್ ರೆಸಿಡೆಂಟ್ ಆಗ್ತಿದ್ರಿ, ಅನಿವಾಸಿ ಆಗಿ ಬಿಡ್ತಿದ್ರಿ. ಅರ್ಥ ಮಾಡ್ಕೊಳ್ಳಿ. ಲೆಟ್ ಮೀ ಪ್ರೊಸೀಡ್ ಫರ್ದರ್. ಈ ಎರಡನೇ ಕಂಡೀಷನ್ ಏನಿದೆ, ಪ್ರೀವಿಯಸ್ ಇಯರ್ ನಲ್ಲಿ ಮಿನಿಮಮ್ 60 ದಿವಸ ಇರಬೇಕು ಅಂತ ಏನಿದೆ, ಅದಕ್ಕೆ ಎಕ್ಸೆಪ್ಷನ್ ಇದೆ. ಏನು ಎಕ್ಸೆಪ್ಷನ್ ಅಂತ ಗಮನಿಸಿ. ಬೀಯಿಂಗ್ ಅ ಸಿಟಿಸನ್ ಆಫ್ ಇಂಡಿಯಾ, ಭಾರತದ ಪ್ರಜೆಯಾಗಿದ್ದು, ಹೂ ಲೀವ್ಸ್ ಇಂಡಿಯಾ ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್ ಅಬ್ರಾಡ್. ನೆನ್ಪಿಟ್ಕೊಳ್ಳಿ, ನೀವು ಭಾರತವನ್ನು ಬಿಡ್ತಾ ಇದ್ದೀರಿ. ಈಗ ಯು ಆರ್ ಲೀವಿಂಗ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ಯು ಆರ್ ಲೀವಿಂಗ್ ಇಂಡಿಯಾ ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್ ಅಬ್ರಾಡ್. ಅಬ್ರಾಡ್ ಅಂತ ಹೇಳಿದ್ರೆ ಫಾರಿನ್ ನಲ್ಲಿ ನೀವು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದೀರಿ. ಅಂಡ್ ನಾಟ್ ಫಾರ್ ದ ಸ್ಟಡೀಸ್ಗೆ ಹೋಗ್ತಾ ಇಲ್ಲ. ಆರ್ ಹೂ ಲೀವ್ಸ್ ಇಂಡಿಯಾ ಆಸ್ ಅ ಮೆಂಬರ್ ಆಫ್ ದ ಕ್ರೂ ಆಫ್ ಅನ್ ಇಂಡಿಯನ್ ಶಿಪ್. ಇಂಡಿಯಾದ ಶಿಪ್ ನ ಕ್ರೂನ ಮೆಂಬರ್ ಆಗಿ ನೀವು ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದೀರಿ, ಸ್ಟಡಿಗೆ ಹೋಗ್ತಾ ಇಲ್ಲ ನೀವು. ದೆನ್ ಪ್ರೀವಿಯಸ್ ಇಯರ್ ನಲ್ಲಿ ನೀವು 60 ದಿವಸ ಇದ್ರೆ ಆಗೋದಿಲ್ಲ. ನೀವು ರೆಸಿಡೆಂಟ್ ಅಂತ ನಿಮ್ಮನ್ನು ನಾವು ಕರಿಬೇಕು ಅಂತಾದ್ರೆ ಯು ಮಸ್ಟ್ ಹ್ಯಾವ್ ಸ್ಟೇಡ್ ಫಾರ್ 182 ಡೇಸ್ ಆರ್ ಮೋರ್ ಇನ್ಸ್ಟೆಡ್ ಆಫ್ 60 ಡೇಸ್. 60 ದಿವಸ ಇರುವಂತದ್ದಲ್ಲ. ಅಂತ ಸಂದರ್ಭದಲ್ಲಿ ನೀವು 182 ದಿವಸ ಮಿನಿಮಮ್ ಇರಬೇಕಾಗ್ತದೆ. ಇದು ಒಂದನೇ ಎಕ್ಸೆಪ್ಷನ್. ಎರಡನೇ ಎಕ್ಸೆಪ್ಷನ್ ಏನ್ ಹೇಳುತ್ತೆ ಕೇಳಿ. ಬೀಯಿಂಗ್ ಅ ಸಿಟಿಸನ್ ಆಫ್ ಇಂಡಿಯಾ, ಭಾರತೀಯ ಸಿಟಿಸನ್ ಆಗಿದ್ದು, ಅಥವಾ ಅ ಫಾರಿನ್ ನ್ಯಾಷನಲ್ ಆಫ್ ಇಂಡಿಯನ್ ಒರಿಜಿನ್, ನಿಮ್ಮ ಒರಿಜಿನ್ ಅನ್ನುವಂಥದ್ದು, ನಿಮ್ಮ ಮೂಲ ಅನ್ನುವಂಥದ್ದು ಭಾರತೀಯರಾಗಿದ್ದ ಪಕ್ಷದಲ್ಲಿ, ಬಟ್ ಯು ಆರ್ ಸ್ಟೇಯಿಂಗ್ ಔಟ್ಸೈಡ್ ಇಂಡಿಯಾ ಅಂಡ್ ವಿಸಿಟ್ಸ್ ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್. ನೀವು ಭಾರತಕ್ಕೆ ವಿಸಿಟ್ ಕೊಡ್ತಾ ಇದ್ದೀರಿ ಅಂತ ಆದ್ರೆ ಅಂತ ಸಂದರ್ಭದಲ್ಲಿ ನೀವು ಪ್ರೀವಿಯಸ್ ಇಯರ್ ನಲ್ಲಿ 60 ದಿವಸ ಉಳಿದ್ರೆ ಆಗೋದಿಲ್ಲ. ಯು ಮಸ್ಟ್ ಸ್ಟೇ ಇನ್ ಇಂಡಿಯಾ ಇನ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಫಾರ್ ಮೋರ್ ದ್ಯಾನ್ 182 ಡೇಸ್ ಆರ್ ಮೋರ್ ನೀವು ಇರಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮಾತ್ರ ನಿಮ್ಮನ್ನು ನಾವು ರೆಸಿಡೆಂಟ್ ಅಂತ ಕರೀಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಮ್ಮೆ ಬೇಕಾದ್ರೆ ನಾವು ರೀಕಾಲ್ ಮಾಡುವ. ನಾನು ಏನ್ ಹೇಳಿದೆ, ಇಂಡಿವಿಜುವಲ್ ಅನ್ನು ನಾವು ರೆಸಿಡೆಂಟ್ ಅಂತ ಕರಿಬೇಕು ಅಂತಾದ್ರೆ 6(1) ನ ಕಂಡೀಷನ್ಗಳು ಎರಡಿವೆ. ಅದರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಅನ್ನು ನೀವು ಸ್ಯಾಟಿಸ್ಫೈ ಮಾಡಿದ್ರಾಯ್ತು. ಕಂಡೀಷನ್ 1 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪ್ರೀವಿಯಸ್ ಇಯರ್ ನಲ್ಲಿ ನೀವು 182 ದಿವಸ ಅಥವಾ ಅದಕ್ಕಿಂತ ಹೆಚ್ಚು ದಿವಸ ಭಾರತದಲ್ಲಿ ಇದ್ರೆ ಮಾತ್ರ ನಿಮ್ಮನ್ನು ನಾವು ರೆಸಿಡೆಂಟ್ ಅಂತ ಕರಿತೇವೆ. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತಾದ್ರೆ ಇನ್ನೊಂದು ಕಂಡೀಷನ್ ಇದೆ. ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪ್ರೀವಿಯಸ್ ಇಯರ್ ನ ಹಿಂದಿನ 4 ವರ್ಷದ ಅವಧಿಯಲ್ಲಿ ಒಟ್ಟಾರೆ 365 ದಿವಸ ಅಥವಾ ಅದಕ್ಕಿಂತ ಹೆಚ್ಚು ನೀವು ಭಾರತದಲ್ಲಿ ಇರಬೇಕಾಗುತ್ತೆ. ಮತ್ತು ಪ್ರೀವಿಯಸ್ ಇಯರ್ ನಲ್ಲಿ 60 ದಿವಸ ಅಥವಾ 60 ದಿವಸಕ್ಕಿಂತ ಹೆಚ್ಚಿನ ಅವಧಿಗೆ ನೀವು ಭಾರತದಲ್ಲಿ ಸ್ಟೇ ಮಾಡಿದ್ದ ಪಕ್ಷದಲ್ಲಿ ಮಾತ್ರ ನಿಮ್ಮನ್ನು ನಾವು ರೆಸಿಡೆಂಟ್ ಅಂತ ಕರಿತೇವೆ. ಬಟ್ ನಮ್ಗೆ ಇನ್ನೊಂದು ಗೊತ್ತಾಯ್ತು. ಏನು ಅಂತ ಹೇಳಿದ್ರೆ, ಈ 60 ಡೇಸ್ ಆರ್ ಮೋರ್ ಏನಿದೆ ರಿಲೆವೆಂಟ್ ಟು ಪ್ರೀವಿಯಸ್ ಇಯರ್ ನಲ್ಲಿ ನೀವು ಇರಬೇಕಾದದ್ದು, ಅದಕ್ಕೆ 2 ಎಕ್ಸೆಪ್ಷನ್ ಗಳನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಅದನ್ನು ಒಮ್ಮೆ ರೀಕಾಲ್ ಮಾಡುವ. ಬೀಯಿಂಗ್ ಅ ಸಿಟಿಸನ್ ಆಫ್ ಇಂಡಿಯಾ, ಯು ಆರ್ ಲಿವಿಂಗ್ ಇಂಡಿಯಾ ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್. ಉದ್ಯೋಗಕ್ಕಾಗಿ ನೀವು ನಮ್ಮ ದೇಶವನ್ನು ಬಿಟ್ಟು ಪರದೇಶ, ಹೊಸ ದೇಶ, ಫಾರಿನ್ ದೇಶಕ್ಕೆ ಹೋಗ್ತಾ ಇದ್ದೀರಿ ಅಂತ ಆದ್ರೆ, ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀರಿ ಅಂತ ಆದ್ರೆ, ಮತ್ತು ಸ್ಟಡೀಸ್ಗೆಲ್ಲ ನೀವು ಹೋಗ್ತಾ ಇರುವಂತದ್ದು, ಅಥವಾ ಆಸ್ ಎ ಮೆಂಬರ್ ಆಫ್ ಕ್ರೂ ಆಫ್ ಇಂಡಿಯನ್ ಶಿಪ್ ನೀವು ಇಂಡಿಯಾವನ್ನು ಬಿಟ್ಟು ಹೋಗ್ತಾ ಇದ್ದೀರಿ ಅಂತ ಆದ್ರೆ, ಅಂತ ಸಂದರ್ಭದಲ್ಲಿ ನೀವು 60 ದಿವಸ ರಿಲೆವೆಂಟ್ ಪ್ರೀವಿಯಸ್ ಇಯರ್ ನಲ್ಲಿ ಇದ್ರೆ ಆಗೋದಿಲ್ಲ. 182 ಅಥವಾ ಅದಕ್ಕಿಂತ ಹೆಚ್ಚು ದಿವಸ ನೀವು ಇರಬೇಕಾಗುತ್ತೆ 60 ದಿವಸದ ಬದಲಿಗೆ. ಇದು ಎಕ್ಸೆಪ್ಷನ್ ನಂಬರ್ 1. ಎಕ್ಸೆಪ್ಷನ್ ನಂಬರ್ 2 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಬೀಯಿಂಗ್ ಅ ಸಿಟಿಸನ್ ಆಫ್ ಇಂಡಿಯಾ ಆರ್ ಎ ಫಾರಿನ್ ನ್ಯಾಷನಲ್ ಆಫ್ ಇಂಡಿಯನ್ ಒರಿಜಿನ್. ನಿಮ್ಮದು ಇಂಡಿಯನ್ ಒರಿಜಿನ್, ಬಟ್ ನೀವು ಯು ಜಸ್ಟ್ ಸ್ಟೇ ಇನ್ ಅ ಫಾರಿನ್ ಕಂಟ್ರಿ. ಯು ಆರ್ ವಿಸಿಟಿಂಗ್ ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್. ದೆನ್
ನಿಮ್ ಅಂತ ಸಂದರ್ಭದಲ್ಲಿ ಪ್ರೀವಿಯಸ್ ಇಯರ್ ನಲ್ಲಿ 60 ದಿವಸ ಇದ್ರೆ ಆಗೋದಿಲ್ಲ. ಯು ಹ್ಯಾವ್ ಟು ಸ್ಟೇ ಇನ್ ಇಂಡಿಯಾ ಫಾರ್ ಅ ಮಿನಿಮಮ್ ಆಫ್ 182 ಡೇಸ್. 182 ಡೇಸ್ ನೀವು ಇರಲೇಬೇಕಾಗುತ್ತೆ. ಲೆಟ್ ಅಸ್ ಮೂವ್ ಫರ್ದರ್. ಈ ಒಮ್ಮೆ ನೀವು ರೆಸಿಡೆಂಟ್ ಅಂತ ಗೊತ್ತಾಯ್ತು ಅಂತಾದ್ರೆ, ರೆಸಿಡೆಂಟ್ ಆಗಬೇಕು ಅಂತಾದ್ರೆ 6(1) ನ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರಾಯ್ತು. ಒಮ್ಮೆ ನೀವು ರೆಸಿಡೆಂಟ್ ಅಂತಾದ್ರೆ ಈ ರೆಸಿಡೆಂಟ್ ಅನ್ನುವಂಥವನು ಆರ್ಡಿನರಿಲಿ ರೆಸಿಡೆಂಟು ಆಗಿರಬಹುದು, ನಾಟ್ ಆರ್ಡಿನರಿಲಿ ರೆಸಿಡೆಂಟು ಆಗಿರಬಹುದು. ಆರ್ಡಿನರಿ ರೆಸಿಡೆಂಟ್ ಯಾವಾಗ ಆಗ್ತೀರಿ ನೀವು ಅಂತ ಹೇಳಿದ್ರೆ, ಇಟ್ಸ್ in addition to the satisfying one of the conditions of 6(1), you should satisfy both of the following two conditions. Actually, these two conditions are laid down under section 6(6). 6(6) ಅಡಿಯಲ್ಲಿ ಮತ್ತೆ ಎರಡು ಅಡಿಷನಲ್ ಕಂಡೀಷನ್ಸ್ ಹಾಕ್ತಾರೆ. ನಿಮ್ಮನ್ನು ರೆಸಿಡೆಂಟ್ ಮಾತ್ರ ಅಲ್ಲ, ನೀವು ಆರ್ಡಿನರಿಲಿ ರೆಸಿಡೆಂಟು ಅಂತ ನಿಮ್ಮನ್ನು ಕನ್ಸಿಡರ್ ಮಾಡಬೇಕು ಅಂತಾದ್ರೆ 6(1) ನ ಒಂದು ಕಂಡೀಷನ್ ನ ಜೊತೆಯಲ್ಲಿ 6(6) ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಲ್ಲಿರುವಂತಹ ಎರಡೂ ಕಂಡೀಷನ್ಸ್ ಬಹಳ ಮುಖ್ಯ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಎರಡೂ ಕಂಡೀಷನ್ಸ್ ಅನ್ನು ನೀವು ಸ್ಯಾಟಿಸ್ಫೈ ಮಾಡಬೇಕು. ಏನಪ್ಪಾ ಎರಡೂ ಕಂಡೀಷನ್ಸ್ ಅಂತ ಹೇಳಿದ್ರೆ, ಯು ಮಸ್ಟ್ ಬಿ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 2 out of 10 previous years preceding the relevant previous year. ಪ್ರೀವಿಯಸ್ ಇಯರ್ ನ ಹಿಂದಿನ 10 ವರ್ಷಗಳಲ್ಲಿ ನೀವು ಮಿನಿಮಮ್ 2 ವರ್ಷ ಇರಲೇಬೇಕಾಗ್ತದೆ. ಮತ್ತು ಯು ಮಸ್ಟ್ ಬಿ ಇನ್ ಇಂಡಿಯಾ ಫಾರ್ ಅ ಪೀರಿಯಡ್ ಆಫ್ ಅಟ್ ಲೀಸ್ಟ್ 730 days ಡ್ಯೂರಿಂಗ್ 7 years preceding the relevant previous year. ನೀವು ಆ ಕಂಡೀಷನ್ ಜೊತೆಯಲ್ಲಿ ಇನ್ನೊಂದು ಕಂಡೀಷನ್ ಅನ್ನು ಸ್ಯಾಟಿಸ್ಫೈ ಮಾಡಬೇಕು. ಏನದು? ಪ್ರೀವಿಯಸ್ ಇಯರ್ ನ ಹಿಂದಿನ 7 ವರ್ಷದ ಅವಧಿಯಲ್ಲಿ 730 ಅಥವಾ ಅದಕ್ಕಿಂತ ಹೆಚ್ಚು ದಿವಸದ ಅವಧಿಗೆ ಭಾರತದಲ್ಲಿ ನೆಲೆಸಿರಬೇಕು. ಈ ಎರಡೂ ಕಂಡೀಷನ್ಸ್ ಅನ್ನು ನೀವು ಸ್ಯಾಟಿಸ್ಫೈ ಮಾಡಿದ್ರೆ ನೀವು ಖಾಲಿ ರೆಸಿಡೆಂಟ್ ಮಾತ್ರ ಅಲ್ಲ, ಆರ್ಡಿನರಿಲಿ ರೆಸಿಡೆಂಟ್ ಅಂತ ಸಹ ಕನ್ಸಿಡರ್ ಆಗ್ತೀರಿ. ಇನ್ನೊಮ್ಮೆ ಹೇಳ್ತೇನೆ ಕೇಳಿ, ನೀವು ಒಮ್ಮೆ ರೆಸಿಡೆಂಟ್ ಅಂತ ಆದ ಪಕ್ಷದಲ್ಲಿ ನೀವು ರೆಸಿಡೆಂಟ್ ಆಗಿದ್ದು ಆರ್ಡಿನರಿಲಿ ರೆಸಿಡೆಂಟ್ ಆಗಬೇಕು ಅಂತಾದ್ರೆ 6(6) ನ ಎರಡು ಅಡಿಷನಲ್ ಕಂಡೀಷನ್ಸ್ ಅನ್ನು ನೀವು ಸ್ಯಾಟಿಸ್ಫೈ ಮಾಡಬೇಕು. ಏನ್ ಹೇಳುತ್ತೆ ಫಸ್ಟ್ ಕಂಡೀಷನ್ ಅಡಿಷನಲ್ ಕಂಡೀಷನ್ ಅಲ್ಲಿ ಅಂತ ಹೇಳಿದ್ರೆ, ಪ್ರೀವಿಯಸ್ ಇಯರ್ ನ ಹಿಂದಿನ 10 ವರ್ಷಗಳ ಅವಧಿಯಲ್ಲಿ 2 ವರ್ಷ ಮಿನಿಮಮ್ ನೀವು ಇಂಡಿಯಾದಲ್ಲಿ ಇರಬೇಕಾಗುತ್ತೆ. ಇದರ ಜೊತೆಯಲ್ಲಿ ಇನ್ನೊಂದು ಕಂಡೀಷನ್ ಏನು ಅಡಿಷನಲ್ ಕಂಡೀಷನ್ ಅಲ್ಲಿ ಬರ್ತದೆ ಅಂತ ಹೇಳಿದ್ರೆ, ಪ್ರೀವಿಯಸ್ ಇಯರ್ ನ ಹಿಂದಿನ 7 ವರ್ಷಗಳ ಅವಧಿಯಲ್ಲಿ ಮಿನಿಮಮ್ 730 ದಿವಸ ನೀವು ಭಾರತದಲ್ಲಿ ಇರಬೇಕಾಗುತ್ತೆ. ಈ ಎರಡೂ ಕಂಡೀಷನ್ ನೀವು ಸ್ಯಾಟಿಸ್ಫೈ ಮಾಡಿದಿರಿ ಅಂತಾದ್ರೆ ಯು ವಿಲ್ ಬಿ ಎ ರೆಸಿಡೆಂಟ್ ಆಸ್ ವೆಲ್ ಆಸ್ ಆರ್ಡಿನರಿಲಿ ರೆಸಿಡೆಂಟ್ ಅಂತ ಕರಿತೀವಿ. ಹಾಗಾದ್ರೆ ನೀವು ರೆಸಿಡೆಂಟ್ ಆಗಿರ್ತೀರಿ, ನಾಟ್ ಆರ್ಡಿನರಿ ರೆಸಿಡೆಂಟ್ ಯಾವಾಗ ಆಗ್ತೀರಿ ಅನ್ನುವಂಥದ್ದನ್ನು ಅಧ್ಯಯನ ಮಾಡುವ. ಯಾವಾಗ ಆಗ್ತೀರಿ ಅಂತ ಹೇಳಿದ್ರೆ, ಯು ಸ್ಯಾಟಿಸ್ಫೈ one of the basic conditions as laid down under section 6(1). 6(1) ನ ಬೇಸಿಕ್ ಕಂಡೀಷನ್ ನೀವು ಸ್ಯಾಟಿಸ್ಫೈ ಮಾಡ್ತೀರಿ, ಯಾವ್ದಾದ್ರು ಒಂದನ್ನು ನೀವು ಸ್ಯಾಟಿಸ್ಫೈ ಮಾಡ್ತೀರಿ. ಬಟ್ ಯು ಆರ್ ನಾಟ್ ಗೋಯಿಂಗ್ ಟು ಸ್ಯಾಟಿಸ್ಫೈ ಬೋತ್ ದ ಅಡಿಷನಲ್ ಕಂಡೀಷನ್ಸ್ ಆಸ್ laid down under section 6(6). 6(6) ನಲ್ಲಿ ನಾನು ನಿಮ್ಗೆ ಹೇಳಿದೆ, ಎರಡೂ ಕಂಡೀಷನ್ಸ್ ಏನು ಅಡಿಷನಲ್ ಕಂಡೀಷನ್ಸ್ ಇದೆ ನೀವು ಸ್ಯಾಟಿಸ್ಫೈ ಮಾಡಬೇಕು. ಆದ ಕಾರಣದಿಂದ ನೀವು ಅದರಲ್ಲಿ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತಾದ್ರೆ ನೀವು ರೆಸಿಡೆಂಟ್ ಆಗಿರ್ತೀರಿ, ಬಟ್ ಯು ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಅನ್ ಆರ್ಡಿನರಿಲಿ ರೆಸಿಡೆಂಟ್, ಬಟ್ ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್. ನಿಮ್ಗೊಂದು ಸಂದೇಹ ಬಂದಿರಬಹುದಾ ಏನೋ, ಸರಿ ಎರಡು ಅಡಿಷನಲ್ ಕಂಡೀಷನ್ ನ ಬದಲಿಗೆ ನಾನು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಆವಾಗ ಕೂಡ ನೀವು ಆರ್ಡಿನರಿಲಿ ರೆಸಿಡೆಂಟ್ ಅಂತ ಆಗೋದಿಲ್ಲ, ನೀವು ರೆಸಿಡೆಂಟ್ ಆಗಿರ್ತೀರಿ ಬಟ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಆಗಿ ನಿಮ್ಮನ್ನು ಕರಿತೇವೆ, NOR ಆಗಿ ಕನ್ಸಿಡರ್ ಮಾಡ್ತೇವೆ. ಹಾಗಾದ್ರೆ ರೆಸಿಡೆಂಟ್ ಆಗಬೇಕು ಅಂತಾದ್ರೆ ಬೇಸಿಕ್ ಕಂಡೀಷನ್ ನಲ್ಲಿ 6(1) ನಲ್ಲಿ ಯಾವ್ದಾದ್ರು ಒಂದು ಸ್ಯಾಟಿಸ್ಫೈ ಮಾಡಬೇಕು. ಆರ್ಡಿನರಿ ರೆಸಿಡೆಂಟ್ ಆಗಬೇಕು ಅಂತಾದ್ರೆ ಬೇಸಿಕ್ ಕಂಡೀಷನ್ 6(1) ನ ಜೊತೆಯಲ್ಲಿ ಅಡಿಷನಲ್ ಕಂಡೀಷನ್ಸ್ ಏನಿದೆ 6(6) ಇದು ಎರಡನ್ನೂ ನೀವು ಸ್ಯಾಟಿಸ್ಫೈ ಮಾಡಬೇಕು. ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗಬೇಕು ಅಂತಾದ್ರೆ ನೀವು ರೆಸಿಡೆಂಟ್ ಆಗಿರ್ತೀರಿ, ಅಂದ್ರೆ 6(1) ನ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿರ್ತೀರಿ, ಬಟ್ ಅಡಿಷನಲ್ ಕಂಡೀಷನ್ಸ್ ಏನಿದೆ 6(6) ನಲ್ಲಿ
ಆ ಎರಡೂ ಕಂಡೀಷನ್ಸ್ ಅನ್ನು ನೀವು ಸ್ಯಾಟಿಸ್ಫೈ ಮಾಡದೇ ಇದ್ದಾಗ ನಿಮ್ಮನ್ನು ನಾವು ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅಂತ ಕರಿತೇವೆ. ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ಕೋತೀನಿ. ಮುಂದುವರಿತೇನೆ. ಯಾವಾಗ ಒಬ್ಬ ಇಂಡಿವಿಜುವಲ್ ನಾನ್ ರೆಸಿಡೆಂಟ್ ಆಗ್ತಾನೆ ಅಂತ ಹೇಳಿದ್ರೆ, ಇಫ್ ಅನ್ ಇಂಡಿವಿಜುವಲ್ ಇಸ್ ನಾಟ್ ಗೋಯಿಂಗ್ ಟು ಸ್ಯಾಟಿಸ್ಫೈ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ಸ್ ಆಸ್ ಲೈಡ್ ಡೌನ್ ಅಂಡರ್ ಸೆಕ್ಷನ್ 6(1) ನ ಏನು ಎರಡು ಬೇಸಿಕ್ ಕಂಡೀಷನ್ ನಲ್ಲಿ ಒಂದು ಕಂಡೀಷನ್ ಆದ್ರೂ ಸ್ಯಾಟಿಸ್ಫೈ ಮಾಡಬೇಕು ಅಂತ ಇದೆ. ಅದರಲ್ಲಿ ಯಾವ ಒಂದು ಕಂಡೀಷನ್ ಅನ್ನು ಅವನು ಸ್ಯಾಟಿಸ್ಫೈ ಮಾಡೋದಿಲ್ಲ, ಅಥವಾ ಸ್ಯಾಟಿಸ್ಫೈ ಮಾಡೋದಿಲ್ಲ ಅಂತ ಆದ್ರೆ ಅಂತ ಇಂಡಿವಿಜುವಲ್ ಅನ್ನು ನಾವು ನಾನ್ ರೆಸಿಡೆಂಟ್ ಅಂತ ಕರಿತೇವೆ. This is the way by which the residential status of an individual is determined. Let us move further. Let us now speak on the residential status of Hindu undivided family. Hindu undivided family residential status ಅನ್ನು ನಾವು ಸ್ಟಡಿ ಮಾಡೋಣ. HUF as a resident. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಯಾವಾಗ ರೆಸಿಡೆಂಟ್ ಆಗ್ತದೆ ಅನ್ನುವಂಥದ್ದನ್ನು ನೀವು ಸ್ಟಡಿ ಮಾಡುದು ಅಂತಾದ್ರೆ, is considered as a resident in India if the control and management is in India. ಆ HUF ನ ಕಂಟ್ರೋಲ್ ಮತ್ತು ಮ್ಯಾನೇಜ್ಮೆಂಟ್ ಭಾರತದಲ್ಲಿ ಇದ್ದ ಪಕ್ಷದಲ್ಲಿ ನಾವು HUF ಅನ್ನು ರೆಸಿಡೆಂಟ್ HUF ಅಂತ ಕರೀತೇವೆ. ಇನ್ ಅದರ್ ವರ್ಡ್ಸ್, ಈ HUF becomes a non-resident. Non-resident ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, if the control and management is wholly situated outside India. ಕಂಟ್ರೋಲ್ ಮತ್ತು ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಭಾರತದಿಂದ ಹೊರಗೆ ಉಂಟು ಅಂತಾದ್ರೆ ಆ HUF ಅನ್ನು ನಾವು ನಾನ್ ರೆಸಿಡೆಂಟ್ ಅಂತ ಕರೀತೇವೆ. ಇದರಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ಅನ್ನು ಗಮನಿಸಿ. even if a part of control and management is situated in India, ಇಡೀ entire control and management need not have to be in India. A part of control and management is situated in India, then also HUF becomes a resident. ಅಂತ ಸಂದರ್ಭದಲ್ಲೂ ಕೂಡ HUF ಒಂದು ರೆಸಿಡೆಂಟ್ ಆಗುತ್ತೆ. The decision making is to be carried on in India. ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. HUF ಅನ್ನು ನಾವು ರೆಸಿಡೆಂಟ್ ಅಂತ ಕರಿಬೇಕು ಅಂತಾದ್ರೆ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ಇಂಡಿಯಾದಿಂದಲೇ ಆಗಿರ್ಬೇಕು, ಜಾರಿಯಾಗಿರ್ಬೇಕು. ಇದು HUF ಯಾವಾಗ ರೆಸಿಡೆಂಟ್ ಆಗ್ತದಂತ. HUF ಯಾವಾಗ ಆರ್ಡಿನರಿ ರೆಸಿಡೆಂಟ್ ಆಗ್ತದೆ ಅಂತ ಹೇಳಿದ್ರೆ, HUF becomes an ordinary resident if the karta ಅಂದ್ರೆ ಯಾರು? The senior most person in the family is satisfies both the additional two conditions under section 6(6). ಏನು ಅಡಿಷನಲ್ ಕಂಡೀಷನ್ ಸೆಕ್ಷನ್ ಅಂಡರ್ ಸೆಕ್ಷನ್ 6(6) ಇದೆ, ಆ ಅಡಿಷನಲ್ ಕಂಡೀಷನ್ಸ್ ಏನಿದೆ ಅವು ಎರಡನ್ನೂ ಕರ್ತಾ ಸ್ಯಾಟಿಸ್ಫೈ ಮಾಡ್ತಾನಂತಾದ್ರೆ HUF ಆರ್ಡಿನರಿ ರೆಸಿಡೆಂಟ್ ಆಗ್ತದೆ. HUF as a not ordinary resident. HUF becomes a not ordinary resident if the karta of the family does not satisfy both the additional two conditions under section 6(6). ಕರ್ತಾ 6(6) ನ ಅಡಿಷನಲ್ ಕಂಡೀಷನ್ಸ್ ಎರಡು ಏನಿದೆ ಅವು ಎರಡನ್ನು ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತಾದ್ರೆ HUF ಅನ್ನುವಂಥದ್ದು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರೆಯಲ್ಪಡ್ತದೆ. ಯಾವಾಗ HUF ನಾನ್ ರೆಸಿಡೆಂಟ್ ಆಗ್ತದೆ ಅಂತ ಹೇಳಿದ್ರೆ, if the control and management of the HUF is wholly situated in India. ಸಂಪೂರ್ಣವಾಗಿ ಕಂಟ್ರೋಲ್ ಅಂಡ್ ಮ್ಯಾನೇಜ್ಮೆಂಟ್ HUF ಇದು ಭಾರತದಿಂದ ಹೊರಗೆ ಇದೆ ಅಂತಾದ್ರೆ ಅಂತ HUF ಅನ್ನು ನಾವು ನಾನ್ ರೆಸಿಡೆಂಟ್ ಅಂತ ಕರೀತೇವೆ. ಪಾರ್ಷಿಯಲ್ ಕಂಟ್ರೋಲ್ ಅಂಡ್ ಮ್ಯಾನೇಜ್ಮೆಂಟ್ ಇಂಡಿಯಾದಿಂದ ಇದ್ರೂ ಕೂಡ HUF ರೆಸಿಡೆಂಟ್ ಆಗಿರ್ತದೆ. ಪೂರ್ಣ ಪ್ರಮಾಣದಲ್ಲಿ ಔಟ್ಸೈಡ್ ಉಂಟು ಅಂತಾದ್ರೆ HUF ಅನ್ನು ನಾವು ನಾನ್ ರೆಸಿಡೆಂಟ್ ಅಂತ ಕರೀತೇವೆ. ಲೆಟ್ ಅಸ್ ಮೂವ್ ಫರ್ದರ್. ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅ ಕಂಪನಿ. ಜಾಯಿಂಟ್ ಸ್ಟಾಕ್ ಕಂಪನಿಯ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು ನಾವು ಸ್ಟಡಿ ಮಾಡುವ. ಬಹಳ ಮುಖ್ಯ ನೋಡಿ. ಎ ಕಂಪನೀಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಕ್ಯಾನ್ ಬಿ ಎ ರೆಸಿಡೆಂಟ್ ಆರ್ ಎ ನಾನ್ ರೆಸಿಡೆಂಟ್. ರೆಸಿಡೆಂಟ್ ಆಗಿರ್ಬೋದು, ನಾನ್ ರೆಸಿಡೆಂಟ್ ಆಗಿರ್ಬೋದು. ಅಲ್ಲಿ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಬರೋದಿಲ್ಲ ಕಂಪನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. A company can be a resident or a non-resident. It can never become a not ordinary resident. Not ordinary resident ಅನ್ನುವ ಕಾನ್ಸೆಪ್ಟ್ ಬರೋದೇ ಇಲ್ಲ ಕಂಪನಿಯ ವಿಚಾರದಲ್ಲಿ. ಕಂಪನಿ ಆಸ್ ಅ ರೆಸಿಡೆಂಟ್ ಯಾವಾಗ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ರೆಸಿಡೆಂಟ್ ಆಗಿ ಕರೆಯಲ್ಪಡ್ತದೆ ಅಂತ ಹೇಳಿದ್ರೆ, ಇಟ್ ಶುಡ್ ಬಿ ಅನ್ ಇಂಡಿಯನ್ ಕಂಪನಿ. ಇಂಡಿಯನ್ ಕಂಪನಿ ಆಗಿರಬೇಕು.
The control and management should be wholly situated in India in the relevant previous year. ಭಾರತೀಯ ಕಂಪನಿ ಆಗಿರಬೇಕು, ಆ ಕಂಪನಿಯ ಕಂಟ್ರೋಲ್ ಅಂಡ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಇಂಡಿಯಾದಲ್ಲೇ ಇರಬೇಕು ಇನ್ ದ ರೆಲೆವೆಂಟ್ ಟು ಪ್ರೀವಿಯಸ್ ಇಯರ್. A foreign company can also become a resident provided the control and management is wholly situated in India in the relevant to previous year, and if not, will be considered as a non-resident. ಫಾರಿನ್ ಕಂಪನಿಯು ಕೂಡ ರೆಸಿಡೆಂಟ್ ಅಂತ ಕರೆಯಲ್ಪಡ್ತದೆ ಯಾವಾಗ ಅದರ ಕಂಟ್ರೋಲ್ ಅಂಡ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಪ್ರೀವಿಯಸ್ ಇಯರ್ ನಲ್ಲಿ ರೆಲೆವೆಂಟ್ ಟು ಪ್ರೀವಿಯಸ್ ಇಯರ್ ನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇಂಡಿಯಾದಿಂದಲೇ ನಡೆದಿದೆ ಅಂತ ಅದರ ಪಕ್ಷದಲ್ಲಿ ಫಾರಿನ್ ಕಂಪನಿಯು ಕೂಡ ಒಂದು ರೆಸಿಡೆಂಟ್ ಅಂತ ಕರೆಯಲ್ಪಡುತ್ತೆ. Company as a non-resident. A company becomes a non-resident if it is not an Indian company. Indian company Allah. The control and management is wholly or partially situated outside India in the relevant previous year. ಆ ಕಂಪನಿಯ ಕಂಟ್ರೋಲ್ ಅಂಡ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಹೋಲಿ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅಥವಾ ಭಾಗಶಃ ಫಾರಿನ್ ನಿಂದ ಆಗಿದೆ ಅಂತಾದ್ರೆ ಅಂತ ಸಂದರ್ಭದಲ್ಲೂ ಕೂಡ ಆ ಕಂಪನಿಯನ್ನು ನಾನ್ ರೆಸಿಡೆಂಟ್ ಕಂಪನಿ ಅಂತ ಕರೀತೇವೆ, ಅನಿವಾಸಿ ಕಂಪನಿ ಅಂತ ಕರೀತೇವೆ. ದಿಸ್ ಈಸ್ the determination of the residential status. I solving the problem on this will be communicated to you in the next video. Thank you.